स्वागत है आपका बी न्यूज नेशन में। मैं हूं आबिद हुसैन शेख। जंग बंदी के बाद भी जिला एडमिनिस्ट्रेट चौकस डीसीएसपी की जॉइंट प्रेस कॉन्फ्रेंस। भारत पाकिस्तान के बीच जंग बंदी के ऐलान के बाद भी बीजापुर जिला के कुछ हसास सेंसिटिव इलाके हैं, खासकर एनटीपीसी आलमट्टी डैम के अलावा पूरे जिले भर में कड़ी नजर रखे हुए हैं ताकि जिले की जनता को किसी किस्म की परेशानी का सामना न करना पड़े। झूठी खबरें फैलाने और अफवाहों को फैलाने से परहेज करे जनता। इसके लिए जिला प्रशासन से जरूरी कदम उठाए गए हैं और जनता से भी अपील की है कि किसी भी वक्त 1077 नंबर पर कॉल करके प्रशासन को आगाह करा सकती है जनता अपने हालात से, कहा जिला कलेक्टर भूबालन और जिला पुलिस वरिष्ठ अधिकारी लक्ष्मण निंबर्गी के अलावा जिला पंचायत सीईओ ने। ನಮಸ್ಕಾರ. ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಆಗುವ ಈ ಒಂದು ಸಮಸ್ಯೆಯ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಇದರ ಹಿರಿಯ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಮಾಡಿದ್ದಾರೆ. ಸೊ ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಆಗಲ್ಲದೆ ನೋಡಿಕೊಳ್ಳುವ ಅದೇ ಸಮಯದಲ್ಲಿ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡಲು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ NTPC ಸೇರಿದಂತೆ ಕೆಲವೊಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ಆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ರಕ್ಷಣೆ ಮಾಡುವುದಕ್ಕೆ ನಮ್ಮ ವಿವಿಧ ಇಲಾಖೆಗಳಿಂದ ಎಲ್ಲ ಸಿದ್ಧತೆಗಳು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ ಮತ್ತು ಸಂಬಂಧಪಟ್ಟ ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಮಾಡೋಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅಕಸ್ಮಾತ್ ಏನಾದರೂ ಸಮಸ್ಯೆ ಜಾಸ್ತಿ ಆಗುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಆಗಲ್ಲದೆ ಆಹಾರ ಸರಬರಾಜು ಇರಲಿ, ಕುಡಿಯುವ ನೀರಿರಲಿ ಮತ್ತು ಆರೋಗ್ಯ ಇಲಾಖೆಯಿಂದ ನೀಡುವ ಸೌಲಭ್ಯಗಳಿರಲಿ, ಇವು ಯಾವುದಕ್ಕೂ ತಕ್ಕೆಯಾಗಲ್ಲದೆ ನಾವು ನೋಡಿಕೊಳ್ಳೋಕ್ಕೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳು, ವದಂತಿಗಳು ಹರಡಲ್ಲದೆ ನೋಡಿಕೊಳ್ಳೋಕೆ ಕೂಡ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ಒಂದು ಸಮನ್ವಯನ ಕೂಡ ನಾವು ಸಾಧಿಸೋಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ. ಅದೇ ರೀತಿ ಎನಿ ಇಶ್ಯೂಸ್ ಯಾರಿಗೂ ಸಮಸ್ಯೆ ಇದ್ದರೂ ಕೂಡ 1077 1077 ಎಂಬ ನಂಬರ್ಗೆ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದರೆ ಅವರ ಸಮಸ್ಯೆ ಇರಲಿ ಅಥವಾ ಅವರ ಒಂದು ಡೌಟ್ ಇರಲಿ ಅದನ್ನು ನಾವು ಕ್ಲಿಯರ್ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಸೊ ನಾನು ಸಾರ್ವಜನಿಕರ ಹತ್ರ ಕೇಳಿಕೊಳ್ಳೋದು, ತಾವು ಯಾವುದು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಆದರೆ ಅಕಸ್ಮಾತ್ ಏನಾದರೂ ಯುದ್ಧ ಒಂದು ಸಂದರ್ಭ ಬಂದರೆ, ನಮ್ಮ ಜಿಲ್ಲೆಗೆ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಹೇಗೆ ನಾವು ಫೇಸ್ ಮಾಡಬೇಕೆಂಬ ಬಗ್ಗೆ ತಿಳುವಳಿಕೆ ತಮ್ಮ ಎಲ್ಲರಿಗೂ ಇರಲಿ ಎಂಬ ಮಾಹಿತಿಯನ್ನು ನಾನು ಹೇಳ್ತೀನಿ. ಧನ್ಯವಾದ. और खबरों के लिए देखते रहिए बी न्यूज नेशन।